ವೀಕ್ಷಕರೇ ನಮಸ್ಕಾರ. ದೈವ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮನೆಯಲ್ಲಿ ಗಡಿಯಾರವನ್ನು ಅಪ್ಪಿತಪ್ಪಿಯೂ ಕೂಡ ಈ 3 ಜಾಗದಲ್ಲಿ ಇಡಬಾರ್ದು. ವಾಸ್ತು ಪ್ರಕಾರ ಹೇಳೋದಾದರೆ ಮನೆಯಲ್ಲಿ ಗಡಿಯಾರವನ್ನು ಎಲ್ಲೆಂದರಲ್ಲಿ ಇಡುವಂತಿಲ್ಲ. ಅದರಲ್ಲೂ ಮುಖ್ಯವಾಗಿ ಇಂತಹ ದಿಕ್ಕಿನಲ್ಲಿ ಹಾಗೂ ಇಂತಹ ಗಡಿಯಾರಗಳನ್ನು ಮನೆಯಲ್ಲಿ ಇಟ್ಟುಕೊಂಡ್ರೆ ದಾರಿದ್ರ್ಯತೆ ಹೆಚ್ಚಾಗುತ್ತೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಅನ್ನೋದು ಸಿಗೋದಿಲ್ಲ. ಮನೆಯಲ್ಲಿ ಗಡಿಯಾರ ಯಾವ ರೀತಿ ಇರುತ್ತದೋ ಅದೇ ರೀತಿಯಲ್ಲಿ ನಿಮ್ಮ ಜೀವನ ನಿರ್ಧಾರವಾಗುತ್ತೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವ ಎಲ್ಲ ಮಾಹಿತಿಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ. ದಯವಿಟ್ಟು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ವೀಕ್ಷಕರೇ, ವಾಸ್ತು ಪ್ರಕಾರ ಗಡಿಯಾರವನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ಇಡಬಾರ್ದು. ದಕ್ಷಿಣ ದಿಕ್ಕಿಗೆ ನೀವೇನಾದರೂ ಗಡಿಯಾರವನ್ನು ಇಟ್ಕೊಂಡಿದ್ದೀರಾ ಅಂದರೆ ಈ ಕೂಡಲೇ ಆ ದಿಕ್ಕನ್ನು ಬದಲಿಸಬೇಕು. ದಕ್ಷಿಣ ದಿಕ್ಕಿಗೆ ಗಡಿಯಾರವನ್ನು ಇಟ್ಟರೆ ಮನೆಗೆ ಪ್ರಗತಿ ಎನ್ನುವುದೇ ಆಗೋದಿಲ್ಲ. ದಕ್ಷಿಣದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿರುತ್ತೆ. ದಕ್ಷಿಣ ದಿಕ್ಕು ಎಂದರೆ ಅದು ಯಮನ ದಿಕ್ಕು. ನೀವು ಸಮಯ ನೋಡೋದಕ್ಕೆ ಪದೇ ಪದೇ ದಕ್ಷಿಣ ದಿಕ್ಕಿಗೆ ಗಡಿಯಾರವನ್ನು ಇಟ್ಕೊಂಡು ದಕ್ಷಿಣ ದಿಕ್ಕನ್ನು ನೋಡ್ತಿದ್ರೆ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತೆ ಹಾಗೂ ನಕಾರಾತ್ಮಕ ಚಿಂತನೆಗಳಿಗೆ ನೀವು ಒಳಗಾಗ್ತೀರಾ. ನಿಮ್ಮಲ್ಲಿ ಹೆಚ್ಚಾಗುತ್ತೆ, ನಕಾರಾತ್ಮಕ ಚಿಂತನೆಗಳು ಹೆಚ್ಚಾಗುತ್ತೆ. ಆದ್ದರಿಂದ ದಕ್ಷಿಣ ದಿಕ್ಕಲ್ಲಿ ಇರುವಂತಹ ಗಡಿಯಾರವನ್ನು ಮೊದಲು ಬದಲಿಸಿ. ಆ ದಿಕ್ಕಲ್ಲಿ ಗಡಿಯಾರವನ್ನು ಯಾವುದೇ ಕಾರಣಕ್ಕೂ ಇಡಬಾರದು. ಇನ್ನು ಎರಡನೆಯದಾಗಿ ಮುಖ್ಯವಾದಂತಹ ತಪ್ಪು ಏನಂದರೆ, ಅಡುಗೆ ಮನೆ ಅಥವಾ ರೂಮಿನ ಬಾಗಿಲಿನ ಮೇಲೆ ಗಡಿಯಾರವನ್ನು ಯಾವುದೇ ಕಾರಣಕ್ಕೂ ಹಾಕಬೇಡಿ. ಬಾಗಿಲಿನ ಮೇಲೆ ಗಡಿಯಾರವನ್ನು ಹಾಕಿ ಅದರ ಕೆಳಗೆ ನಾವು ಓಡಾಡ್ತಾ ಇದ್ದರೆ ಗಡಿಯಾರ ಯಾವ ರೀತಿ ಸುತ್ತುತ್ತಾ ಇರುತ್ತೋ ಅದೇ ರೀತಿ ನಮ್ಮ ಜೀವನದಲ್ಲಿ ಯಾವುದಾದರೂ ಕೆಲಸವನ್ನು ಮಾಡಬೇಕಂದ್ರೆ ಇದೇ ರೀತಿ ಸುತ್ತಕೊಂಡು ಕೆಲಸವನ್ನು ಮಾಡಬೇಕಾಗುತ್ತೆ. ಯಶಸ್ಸು ಅನ್ನೋದೇ ಸಿಗೋದಿಲ್ಲ, ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತೆ. ದಯವಿಟ್ಟು ಬಾಗಿಲಿನ ಮೇಲೆ ಗಡಿಯಾರವನ್ನು ಹಾಕುವುದು ನಿಷಿದ್ಧ, ಹಾಕಬೇಡಿ. ಇನ್ನು ಮೂರನೆಯದಾಗಿ ಮಲಗುವಂತಹ ಕೋಣೆಯಲ್ಲಿ ಗಡಿಯಾರವನ್ನು ಇಟ್ಕೊಳ್ಬಾರ್ದು. ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಗಂಡ ಹೆಂಡತಿ ಸಂಸಾರಸ್ಥರ ಮನೆಯಲ್ಲಿ ಇದ್ದೀರಾ ಅಂದರೆ ಮಲಗುವಂತಹ ಕೋಣೆಯಲ್ಲಿ ಗಡಿಯಾರವನ್ನು ಇಟ್ಕೋಬೇಡಿ. ಗಂಡ ಹೆಂಡತಿ ನಡುವೆ ಕಲಹಗಳು ಹೆಚ್ಚಾಗುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಮಲಗುವಂತಹ ಕೋಣೆಯಲ್ಲಿ ಗಡಿಯಾರವನ್ನು ಇಟ್ಟುಕೊಳ್ಳುವುದು ನಿಷಿದ್ಧ. ಇನ್ನು ಕೆಟ್ಟು ಹೋದಂತಹ ಗಡಿಯಾರವನ್ನು ಮನೆಯಲ್ಲಿ ಇರಬಾರ್ದು. ಅಥವಾ ಗಡಿಯಾರ ಏನಾದರೂ ಕೆಟ್ಟು ಹೋಗಿದ್ದರೆ ಅದನ್ನು ಸರಿಪಡಿಸಿ ಗಡಿಯಾರ ತಿರುಗುವಂತೆ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಮತ್ತು ಗಡಿಯಾರ ಯಾವಾಗಲೂ ಸಮಯ ನಿಖರವಾಗಿ ಓಡುತ್ತಿರಬೇಕು. ನೀವು ಸಮಯವನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ 10 ನಿಮಿಷ 15 ನಿಮಿಷ ಮುಂದಕ್ಕೆ ಸಮಯವನ್ನು ನಿಲ್ಲಿಸೋದು ಅಥವಾ 10-15 ನಿಮಿಷ ನಿಧಾನವಾಗಿ ಸಮಯವನ್ನು ನಿಲ್ಲಿಸಬಾರ್ದು. ಗಡಿಯಾರ ಯಾವಾಗಲೂ ನಿಖರವಾಗಿ ಚಲಿಸುತ್ತಿರಬೇಕು. ನೀವೇನಾದರೂ ಸಮಯವನ್ನು ಹಿಂದೆ ಮುಂದೆ ಮಾಡಿದರೆ ಮನೆಗೆ ದಾರಿದ್ರ್ಯ ಹೆಚ್ಚಾಗುತ್ತೆ. ಸಮಯ ಎನ್ನುವುದು ಬಹಳನೇ ಮುಖ್ಯ. ಸಮಯ ಮನೆಯಲ್ಲಿ ಯಾವ ರೀತಿ ಓಡುತ್ತೋ, ನೀವು ಯಾವ ರೀತಿ ಸಮಯ ಪಾಲನೆ ಮಾಡ್ತೀರೋ ಅದೇ ರೀತಿ ಅದೃಷ್ಟ ಅನ್ನೋದು ಕೂಡ ಬರುತ್ತೆ. ಮತ್ತು ಗಡಿಯಾರ ಮನೆಯಲ್ಲಿ ಯಾವಾಗಲೂ ಸ್ವಚ್ಛವಾಗಿರಬೇಕು. ಇನ್ನು ಕೊನೆಯದಾಗಿ ಉಳಿದಿರುವ ಗೊಂದಲ ಏನಪ್ಪಾ ಅಂದರೆ, ಯಾವ ದಿಕ್ಕಿಗೆ ಗಡಿಯಾರವನ್ನು ಹಾಕಬೇಕು ಎಂದರೆ ದಕ್ಷಿಣದ ದಿಕ್ಕನ್ನು ಒಂದು ಬಿಟ್ಟು ಇನ್ನು ಉಳಿದ 3 ದಿಕ್ಕಿಗೆ ಗಡಿಯಾರವನ್ನು ಇಟ್ಕೊಳ್ಬೋದು. ಆದರೆ ಯಾವುದೇ ಕಾರಣಕ್ಕೂ ದಕ್ಷಿಣದ ದಿಕ್ಕಿಗೆ ಇಡಬಾರ್ದು. ಇನ್ನು ಮನೆಯಲ್ಲಿ ಯಾವ ರೀತಿಯಾದಂತಹ ಗಡಿಯಾರವನ್ನು ಇಟ್ಕೊಳ್ಬೇಕೆಂದರೆ ಹಳೆಯ ಕಾಲದಲ್ಲಿ ಬರ್ತಿತ್ತು ಆ ಪೆಂಡುಲಮ್ ಗಡಿಯಾರ ಎಂದು ಬರ್ತಿತ್ತಲ್ಲ, ಅದೇ ಗಡಿಯಾರವನ್ನು ಇಟ್ಕೊಂಡ್ರೆ ಬಹಳ ಒಳ್ಳೆಯದು. ಅಂತಹ ಗಡಿಯಾರವನ್ನು ಮನೆಯಲ್ಲಿ ಇದ್ದರೆ ಬಹಳನೇ ಒಳ್ಳೆಯದು. ಶಬ್ದ ಮಾಡುವಂತಹ ಗಡಿಯಾರಗಳು ಮತ್ತು ಮಧುರ ಸಂಗೀತವನ್ನು ಪ್ರತಿ ಗಂಟೆಗೊಮ್ಮೆ ನುಡಿಸುವ ಗಡಿಯಾರಗಳಿದ್ದರೆ ಮನೆಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ. ಅದರ ಜೊತೆಗೆ ವೃತ್ತಾಕಾರದ ಗಡಿಯಾರ, ಚತುರ್ಭುಜ ಗಡಿಯಾರ, ಷಡ್ಭುಜ ಗಡಿಯಾರಗಳು ಮನೆಯಲ್ಲಿ ಇದ್ದರೆ ಪಾಸಿಟಿವ್ ಎನರ್ಜಿ ಹೆಚ್ಚುತ್ತೆ ಮತ್ತು ನಿಮ್ಮ ಆಲೋಚನೆಗಳು ಕೂಡ ಒಳ್ಳೆಯದಾಗಿರುತ್ತೆ. ನಿಮಗೂ ಕೂಡ ಜೀವನದಲ್ಲಿ ಒಳ್ಳೆಯದಾಗುತ್ತಾ ಬರುತ್ತೆ. ಕೊನೆಯದಾಗಿ ನಂತರ ಗಡಿಯಾರವನ್ನು ಮರೆತೂ ಕೂಡ ಇನ್ನೊಬ್ಬರಿಗೆ ಗಿಫ್ಟಾಗಿ ಕೊಡಬೇಡಿ ಅಥವಾ ದಾನವಾಗಿ ಉಡುಗೊರೆಯಾಗಿ ನೀಡಬಾರದು. ನಿಮ್ಮ ಒಳ್ಳೆಯ ಮನಸ್ಸು ಅವರಿಗೆ ಹೋಗುತ್ತೆ. ನಿಮಗೆ ಇರ್ತಕ್ಕಂತಹ ಕೆಟ್ಟ ಕಾಲ ಇದ್ದರೂ ಕೂಡ ಅವರಿಗೆ ಹೋಗುತ್ತೆ ಮತ್ತು
ಅವರಿಗೆ ಇರ್ತಕ್ಕಂತಹ ಕರ್ಮಫಲಗಳು ನಿಮಗೆ ಸುತ್ತಿಕೊಳ್ಳುತ್ತೆ. ಆದ್ದರಿಂದ ಗಡಿಯಾರವನ್ನು ಉಡುಗೊರೆಯಾಗಿ ತೆಗೆದುಕೊಳ್ಳುವುದು ಮತ್ತು ಕೊಡುವುದು ನಿಷಿದ್ಧ. ಯಾವುದೇ ಕಾರಣಕ್ಕೂ ಗಡಿಯಾರವನ್ನು ಗಿಫ್ಟ್ ಮಾಡುವ ಅಭ್ಯಾಸ ನಿಮಗಿದ್ರೆ ನೀವು ಗಡಿಯಾರ ಕೊಟ್ಟ ದಿನದಿಂದ ನಿಮಗೆ ಕಷ್ಟಗಳು ಹೆಚ್ಚಾಗುತ್ತೆ. ನಿಮಗೇನೋ ಒಳ್ಳೆಯದಾಗಬೇಕು ಎಂದು ದೇವರ ಅನುಗ್ರಹ ಮಾಡ್ತಿದ್ರೆ ಅಂತಹ ಸಮಯದಲ್ಲಿ ನೀವೇನಾದರೂ ಗಡಿಯಾರವನ್ನು ಕೊಟ್ಟಿದ್ದೀರಾ ಅಂದ್ಕೊಳ್ಳಿ, ಎಲ್ಲ ಸಮಸ್ಯೆಗಳು ಮೈ ಮೇಲೆ ಬರುತ್ತೆ. ಆದ್ದರಿಂದ ಗಡಿಯಾರವನ್ನು ಉಡುಗೊರೆಯಾಗಿ ಕೊಡುವುದಾಗಲಿ ಪಡೆದುಕೊಳ್ಳುವುದಾಗಲಿ ಮಾಡಬಾರ್ದು. ಇಂತಹ ವಿಚಾರಗಳು ಪಾಲಿಸುತ್ತಾ ಬನ್ನಿ. ವಾಸ್ತುಶಾಸ್ತ್ರಕ್ಕೆ ವಿಶೇಷವಾದ ಮಹತ್ವವಿದೆ. ಯಾರು ನಂಬಿ ಪಾಲಿಸುತ್ತಾರೋ ಅಲ್ಲಿ ದೇವರು ಇರ್ತಾನೆ. ನಂಬಿಕೆ ಅಂದ್ರೇನೆ ದೇವರು. ಇಂತಹ ವಿಶೇಷವಾದಂತಹ ಗಡಿಯಾರದ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷವಾದ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.